ಅಲಗೂರಿನಲ್ಲಿ ಜೂನ್ 10ರಂದು ಬೃಹತ್ ರಕ್ತದಾನ ಶಿಬಿರದ ಪೂರ್ವಭಾವಿ ಸಭೆ. ಎಲ್ಲರೂ ಭಾಗವಹಿಸಿ ಪೂರ್ವಭಾವಿ ಸಭೆ ಯಶಸ್ವಿಗೊಳಿಸಿ ಅಲಗೂರು ಟೀಮ್ ಮನವಿ. ಮಳವಳ್ಳಿ ಪಟ್ಟಣದಲ್ಲಿ ಆಗಸ್ಟ್ 15ರಂದು ದಿನದ 24 ಗಂಟೆಯೂ ನಡೆಯಲಿರುವ ಬೃಹತ್ ರಕ್ತದಾನ ಶಿಬಿರದ ಅಂಗವಾಗಿ ಅಲಗೂರಿನಲ್ಲಿ ಜೂನ್ 10ರಂದು ಸಂಜೆ 4 ಗಂಟೆಗೆ ಬೃಹತ್ ರಕ್ತದಾನ ಶಿಬಿರದ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದ್ದು, ಅಲಗೂರು ಹೋಬಳಿ ಮಟ್ಟದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಮುಖಂಡರು, ಗಣ್ಯ ವ್ಯಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಈ ಸಂದರ್ಭದಲ್ಲಿ ಅಲಗೂರಿನ ಟೀಮ್ ಮನವಿ ಮಾಡಿದೆ. ಈಗಾಗಲೇ ಮಳವಳ್ಳಿ ತಾಲೂಕಿನಾದ್ಯಂತ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಆಗಸ್ಟ್ 15ರ ಬೃಹತ್ ರಕ್ತದಾನ ಶಿಬಿರದ ಸಿದ್ಧತೆಗಳು ಭರದಿಂದ ಸಾಗಿವೆ. ಜಾಗೃತಿಗಳು ನಡೆಯುತ್ತಿವೆ. ಗಿನ್ನಿಸ್ ದಾಖಲೆಯತ್ತ ಮುನ್ನುಗ್ಗುತ್ತಿರುವ ಟೀಮ್ ಮಳವಳ್ಳಿ ಬೃಹತ್ ರಕ್ತದಾನ ಶಿಬಿರದ ಯಶಸ್ವಿಗೆ ಕಂಕಣಬದ್ಧರಾಗಿ ಕೆಲಸ ಮಾಡುತ್ತಿದೆ. ಬನ್ನಿ ನಾವು ಹೋಗೋಣ. ಆಗಸ್ಟ್ 15ರ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ನೀಡುವ ಮೂಲಕ ಮಾನವೀಯತೆ ಮೆರೆಯೋಣ. ವಿಶೇಷ ವರದಿ HN ಪ್ರಸಾದ್, ಅಲಗೂರು. ನ್ಯೂಸ್ ರೀಡರ್ ಮಾಗನೂರು M. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು. ಮತ್ತು ಉಮೇಶ್ ಅಂತ ನಮ್ಮ ಪತ್ರಕರ್ತ ಮಿತ್ರರು, ಶಿವಪ್ರಸಾದ್ರವರು ಹಾಗೂ ರೈತರು ಏನು ಮುಂದೆ 2026ರ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಲಗೂರಿನಲ್ಲಿ ಬೃಹತ್ತಾಕಾರವಾದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಆ ಶಿಬಿರದ ಉದ್ದೇಶದಿಂದ ನಾಳೆ ಅಲಗೂರಿನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದು, ಈ ಸಭೆಗೆ ಎಲ್ಲ ಸಾರ್ವಜನಿಕ ಬಂಧುಗಳು, ವಿದ್ಯಾರ್ಥಿಗಳು, ಎಲ್ಲ ವರ್ತಕರು ಮತ್ತು ವರ್ತಕ ಸಂಘದ ಸದಸ್ಯರುಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದರಂತೆ ಏನು 24x7 ರಕ್ತದಾನ ಶಿಬಿರ ನಡೆಯುವಂಥದ್ದು ಅದು ಯಶಸ್ವಿಯಾಗಿ ಇಡೀ ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಭಾರತದಾದ್ಯಂತ ಇದು ಯಶಸ್ವಿಯಾಗಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ನನ್ನ ಹೆಸರು HR ಪದ್ಮನಾಭ, ಅಲಗೂರು ಲಯನ್ಸ್ ಸಂಸ್ಥೆ ಸದಸ್ಯ. ಈ ದಿನ ನಾಳೆ ಒಂದು ಪೂರ್ವಭಾವಿ ಸಭೆ ಇದೆ ರಕ್ತದಾನ ಶಿಬಿರಕ್ಕೆ. ಆಗಸ್ಟ್ 15ನೇ ತಾರೀಕು ಇಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. 7026 ಯೂನಿಟ್ ಕಲೆಕ್ಟ್ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆ ಆಗಲಿದೆ. ಆದ್ದರಿಂದ ಮಳವಳ್ಳಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆ ಸದಸ್ಯರುಗಳು, ಆಟೋ ಚಾಲಕರು ಮತ್ತು ಎಲ್ಲ ವರ್ತಕರು, ವಿದ್ಯಾರ್ಥಿಗಳು ಎಲ್ಲ ಸೇರಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ 24x7 ಅಂದರೆ 28 ಗಂಟೆಯಿಂದ ನಾಳೆ ಬೆಳಗ್ಗೆ 8 ಗಂಟೆ ತನಕ ಕೂಡ ನಡೀತಿದೆ. ಆದ್ದರಿಂದ ಎಲ್ಲ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರ್ಕೊಳ್ತೇನೆ. ಅಲಗೂರಿನ ಭಾಗದಿಂದ ಹೆಚ್ಚಿನ ಜನರು ಆಗಮಿಸಿ ಈ ಕಾರ್ಯಕ್ರಮವನ್ನು, ಯುವಕರು ಎಲ್ಲರೂ ಸೇರಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ರಕ್ತ ಭಾಳ ಒಳ್ಳೆ ಎಷ್ಟು ನಾವು ರಕ್ತ ಕೊಡ್ತೀವಿ ಅಷ್ಟು ಶರೀರಕ್ಕೆ ಒಳ್ಳೆಯದು. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾತಾಡಿ. ಮಹಿಳಾ ಸಂಘ, ಪ್ರತಿಯೊಂದು ಸಂಘ, ಎಲ್ಲ ಸಂಘಗಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಂತ ವಿನಂತಿ. ಇದೊಂದು ಬೆಳಗ್ಗೆ 8 ಗಂಟೆಯಿಂದ ಮಾರ್ನಿಂಗ್ 8 ಗಂಟೆವರೆಗೂ 24 ಅವರ್ಸ್ ರಕ್ತದಾನ ಶಿಬಿರ ಇರುತ್ತದೆ. ಇದು ಇತಿಹಾಸದಲ್ಲೇ ಪುಟದಲ್ಲಿ ಇರುವಂಥ ಕಾರ್ಯಕ್ರಮ. ಹೋದ ವರ್ಷ ಇದೇ ಮಂಡ್ಯ ಜಿಲ್ಲೆ ಅಲಗೂರು ಹೋಬಳಿಯಲ್ಲಿ ಮಾಡಿದ್ದು. ಈ ದಾಖಲೆ ಇನ್ನೂ ಯಾರೂ ಆಗಿಲ್ಲ. ನೆಕ್ಸ್ಟ್ ಇದು ಮಳವಳ್ಳಿ ತಾಲೂಕಲ್ಲಿ ಇರೋದು 24 ಅವರ್ಸು ರಕ್ತದಾನ ಶಿಬಿರವನ್ನು ಎಲ್ಲ ಯುವಕ ಮಿತ್ರರು, ಅಣ್ಣ ತಂಗಿಯರು, ತಾಯಂದಿರು ಎಲ್ರಿಗೂ ಕೇಳಿಕೊಳ್ಳೋದೇನೆಂದರೆ ಎಲ್ಲ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳೋಣ. ಬನ್ನಿ, ಇದು ಮಳವಳ್ಳಿ ಇತಿಹಾಸ ಪುಟದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಒಂದು ಹೆಸರಾಗಿ ಉಳಿಯಬೇಕು. ಎಲ್ಲರೂ ಕೈ ಮುಗಿದು ಕೇಳಿಕೊಳ್ತೀನಿ. ಎಲ್ಲ ದಯವಿಟ್ಟು ಬನ್ನಿ. ನಾಳೆ ಪೂರ್ವಭಾವಿ ಸಭೆ ಅಲಗೂರು ಹೋಬಳಿಯಲ್ಲಿ ಸ್ಕೂಲ್ ಮೈದಾನದಲ್ಲಿ ಇದೆ. ಎಲ್ಲರೂ ಬನ್ನಿ. ಅಲಗೂರು ಹೋಬಳಿ ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲ ರೈತ ಬಾಂಧವರಲ್ಲಿ ಮನವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.